ಶಂಕರ ವಿಜಯಂ ಆದಿಶಂಕರ ವಿಜಯಂ ಸತ್ಯ ಶಂಕರ ವಿಜಯಂ. ನಮಸ್ಕಾರ ಬಂಧುಗಳೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಃ ಪುನಃ ಪುನಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಎಲ್ಲ ಆತ್ಮೀಯ ಬಂಧುಗಳೇ, ಮತ್ತೊಂದು ವಿಶೇಷ ಸಂದರ್ಭದಲ್ಲಿ ನಾವು ಒಂದು ಹೊಸ ಚಿತ್ರೀಕರಣವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೇಗೆ ಅಂದರೆ, ನಾವು ಪ್ರತಿ ವರ್ಷವೂ ಬೇರೆ ಬೇರೆ ಹಬ್ಬಗಳು, ಹರಿದಿನಗಳು ಎಲ್ಲವನ್ನೂ ಆಚರಿಸ್ತಾ ಹೋಗ್ತೇವೆ. ಆದರೆ ಈ ಹಬ್ಬ ಹರಿದಿನಗಳು ಇನ್ನೂ ಉಳಿದಿದೆ ಅಂದರೆ ಅದಕ್ಕೆ ಒಬ್ಬ ಮಹಾನ್ ಪುರುಷ, ಕಾರಣೀಭೂತ ಪುರುಷ, ಈ ಸನಾತನ ಧರ್ಮ ಮತ್ತೆ ಪುನರುತ್ಥಾನ ಆಗಬೇಕಾದ್ರೆ ಆ ಮನುಷ್ಯನ ಅವತಾರ ಆಗದೇ ಇದ್ರೆ ಸಾಧ್ಯವಿಲ್ಲವೇನೋ, ಇರ್ತಾ ಇರಲಿವೇನೋ. ಅದೇ ಆ ಮಹಾಪುರುಷ ಶಂಕರ ಭಗವತ್ಪಾದರು. ಯಾಕೆ ಅಂದರೆ, ನಾವು ಸನಾತನಿಗಳೆಲ್ಲ ಅವರನ್ನು ನಾವು ನೆನೆಸ್ದಿರ ನಮ್ಮ ದಿನವನ್ನು ಪ್ರಾರಂಭ ಮಾಡಬಾರ್ದು ಅಂತ ಸಹ ಹೇಳಬಹುದು. ಸಾಧಾರಣ 1200 ವರ್ಷಗಳ ಹಿಂದೆ ಈ ಒಂದು ಪ್ರಪಂಚದಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ, ಅಥವಾ ಭಾರತ ದೇಶದಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ, ಇವೆಲ್ಲವನ್ನು ಗಮನಿಸ್ತಾ ಹೋದಾಗ ಸಾಕಷ್ಟು ಇತಿಹಾಸಕಾರರು ಹೇಳ್ತಾರೆ, ಬೌದ್ಧ ಧರ್ಮ ಅತ್ಯಂತ ಉಚ್ಛ್ರಾಯ ಪರಿಸ್ಥಿತಿಯಲ್ಲಿತ್ತು. ಯಾಕಾಗಾದ್ರೆ ಬೌದ್ಧ ಧರ್ಮ ಬಂತು ಹಾಗಂತೇಳಿ ನಾನೇನೋ ದೊಡ್ಡ ವಿಚಾರಧಾರಿಯನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ಅಷ್ಟು ದೊಡ್ಡವನು ನಾನಲ್ಲ. ಆದರೆ ಈ ಒಂದು ಹಿಂದೂ ಧರ್ಮದಲ್ಲಿದ್ದಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು, ಭಿನ್ನಮತಗಳನ್ನು ಆ ಕಾಲಕ್ಕಿದ್ದಂಥ ಕೆಲವರು, ಈಗ ನಾವೇನು ಹೇಳ್ತೀವಿ, ಕೆಲವು ಬುದ್ಧಿಜೀವಿಗಳು ಅಂತ ಹೇಳ್ತೀವಲ್ಲ, ಆ ರೀತಿಯ ಜೀವಿಗಳು ಅದನ್ನೇ ಒಂದು ವಿಶೇಷವಾಗಿ ತಗೊಂಡು ಬೌದ್ಧ ಧರ್ಮವನ್ನು ಒಂದು ಉತ್ತರಾಯಿಸಿ ತಗೊಂಡೋಗಿ ಎಲ್ಲಿಯವರೆಗೂ ಹೋಯ್ತು ಅಂತ ಈ ರಾಷ್ಟ್ರವನ್ನು ಆಳ್ತಾ ಇದ್ದಂಥ ಅಶೋಕ ಮಹಾಪ್ರಭು ಕೂಡ ಆ ಒಂದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ದ. ಇರ್ಲಿ, ಬೌದ್ಧ ಧರ್ಮದಲ್ಲಿ ವಿಚಾರವಾಗಿ ನಾನು ಹೆಚ್ಚಾಗಿ ಹೇಳೋದೇನು ಬೇಕಾಗಿಲ್ಲ. ಹಾಗಂತೇಳಿ ಆ ಧರ್ಮವನ್ನು ನಾವೇನು ಖಂಡಿಸುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ, ಎಲ್ಲ ಧರ್ಮವನ್ನು ನಾವು ಪೂಜಿಸಬೇಕು, ಎಲ್ಲ ಧರ್ಮವನ್ನು ಗೌರವಿಸಬೇಕು ಅಂತ ಹೇಳ್ಬಿಟ್ಟು ಸನಾತನ ಧರ್ಮ ಹೇಳ್ತದೆ. ಹಾಗಾಗಿ ಈ ಧರ್ಮದಲ್ಲಿರುವಂತಹ ಸಣ್ಣ ಪುಟ್ಟ ನ್ಯೂನತೆಗಳು ಅರ್ಥ ಮಾಡ್ಕೊಳ್ದೇ ಇರುವಂತಹ ಕೆಲವು ಬುದ್ಧಿಜೀವಿಗಳು ಅದನ್ನು ಹೇಳ್ತಾ ಹೋದ್ರ ಅಂತ ಹೇಳ್ಬೋದು. ಈಗಲೂ ಅದೇ ರೀತಿ ಹೇಳ್ತಾರೆ. ನನಗೂ ಗೊತ್ತೇ ಇಲ್ಲ ಮನುವಾದ ಅಂದ್ರೆ ಏನು ಅನ್ನೋದೇ ನನಗೂ ಗೊತ್ತಿಲ್ಲ. ಆ ಮನುಸ್ಮೃತಿಯನ್ನು ಓದೋರು ಎಷ್ಟು ಜನ ಇದ್ದೀವಿ ಇವಾಗ? ಸ್ಮೃತಿಗಳನ್ನು ಓದುವ ಜನವೇ ಇಲ್ಲ. ಮನುಸ್ಮೃತಿಯನ್ನು ಓದಿದವರು ಎಷ್ಟು ಜನ ಇದ್ದೀವಿ? ಆದ್ರೂ ಯಾವಾಗಲೂ ಮನುವಾದಿಗಳು ಅನ್ನುವಂಥ ಒಂದು ಈಗೇನು ನಡೀತಾ ಇದೆ, ಅದೇ ರೀತಿಯಾಗಿ ಆ ಕಾಲಕ್ಕೆ, ಆ ಕಾಲಘಟ್ಟದಲ್ಲಿ ಹಿಂದೂ ಧರ್ಮವನ್ನು ಒಂಚೂರು ಅವಹೇಳನ ಮಾಡಿಕೊಂಡು, ಅಥವಾ ಇದರಲ್ಲಿ ಈ ರೀತಿಯಾದಂತಹ ಒಂದು ನ್ಯೂನತೆಗಳಿದೆ, ಹಾಗಾಗಿ ಬುದ್ಧ ಅನ್ನುವನು ಮಾಡಿದಂತಹ ಬೌದ್ಧ ಧರ್ಮವನ್ನು ನಾವು ಪಾಲಿಸಿದ್ರೆ ಅದರಿಂದ ಅಹಿಂಸೆ, ಮತ್ತೊಂದು ದೇಶಕ್ಕೆ ಸುರಕ್ಷತೆ, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಜನಗಳನ್ನು ಅನಿಸಿ ಸಾಕಷ್ಟು ಜನ ಬುದ್ಧ ಧರ್ಮಕ್ಕೆ ಪರಿವರ್ತನೆ ಆಗಿಬಿಟ್ರು. ಆ ಕಾಲಕ್ಕೆ ಏನು ಜ್ಞಾನ ಮಾರ್ಗಕ್ಕೆ ಹೋಗೋರು ಇಲ್ಲವೇ ಇಲ್ಲ, ಭಕ್ತಿ ಮಾರ್ಗಕ್ಕೆ ಹೋಗೋರು ಇಲ್ಲವೇ ಇಲ್ಲ, ಬರೀ ಕರ್ಮ ಮಾರ್ಗವನ್ನೇ ಅನುಸರಿಸಿ ಹೋಗ್ಬೇಕು ಅನ್ನುವಂತಹ ವಿಚಾರ ತಂದಾಗ ಆಗ ಅವತಾರವಾಗಿದ್ದು ಸಾಕ್ಷಾತ್ ಶ್ರೀ ಶಂಕರ ಭಗವತ್ಪಾದರು. ಯಾಕೆ ಅಂತಂದ್ರೆ, ಶಂಕರ ಭಗವತ್ಪಾದರನ್ನು ನಾವು ಸ್ಮರಿಸಲಿಲ್ಲ ಅಂದಿದ್ರೆ ಪ್ರಾಯಶಃ ಈ ಪ್ರಪಂಚದಲ್ಲಿ ಗೊತ್ತಿಲ್ಲ ಇನ್ನು ಯಾವ ಆಡಳಿತಗಳು ಬರ್ತಿತ್ತೋ, ಯಾವ ಧರ್ಮಗಳು ಬರ್ತಿತ್ತೋ, ಯಾವ ಭಿನ್ನಮತೀಯಗಳು ಬರ್ತಿತ್ತೋ, ಅವುಗಳೆಲ್ಲದರ ನಡುವೆಲ್ಲಿ ನಾವು ಸಿಲುಕಿ ನಮ್ಮದೇ ಆದಂಥ ಇವಾಗೇನು ಸನಾತನಿ ಅನ್ನುವಂತಹ ಒಂದು ಧರ್ಮ, ಪರಮ ಪವಿತ್ರವಾದಂತಹ ಒಂದು ಧರ್ಮ ಏನು ನಾವು ಆಚರಿಸ್ತಾ ಇದ್ದೀವಿ, ಇದರಿಂದ ಹೊರಗೆ ಬಂದ್ಬಿಡ್ಬೇಕಾಗಿತ್ತೇನೋ ಅಂತ ಅನ್ಸುತ್ತೆ. ಹಾಗಾಗಿ ಶಂಕರರ ಅವತಾರವೇ ಬಂದಿತ್ತು ಈ ಸನಾತನ ಧರ್ಮವನ್ನು ಪುನರುತ್ಥಾನ ಮಾಡ್ಲಿಕ್ಕಾಗಿ. ಪೂರ್ವ ತಯಾರಿಯಿಂದ ಬಂದಂತಹ ಯಾವ ದಶಾವತಾರಗಳು ಅಂತೀವಿ, ಅದೇ ರೀತಿಯಾಗಿ ಶಂಕರ ಅವತಾರ ಎಲ್ಲಿ ಮಾಡ್ದ ಅಂತ ಎಲ್ಲಿ ಹೇಳಿಲ್ಲ. ಆದರೆ ಸಾಕ್ಷಾತ್ ಪರಮಶಿವ ಕೈಲಾಸ ಶಂಕರನೇ ಕಾಲಡಿ ಶಂಕರರಾಗಿ ಬಂದ ಅಂತ ಸಾಕಷ್ಟು ಜ್ಞಾನಿಗಳು ಹೇಳ್ತಾರೆ. ಅದನ್ನು ನಾವು ಪ್ರಸ್ತುತವೂ ಸಹ ಅದನ್ನು ಯೋಚನೆ ಮಾಡಿದ್ರೆ, ಹೌದು ಹಿಂಗಾಯ್ತಾ, ಅವರಿಲ್ಲಂದ್ರೆ ನಮ್ಮ ಗತಿ ಏನಪ್ಪಾ ಅನ್ನುವಂಥ ವಿಚಾರಗಳು ಸಹ ನಮ್ಮ ಮುಂದೆ ಬರ್ತದೆ.
ಹಾಗಾಗಿ ಆ ಶಂಕರರನ್ನು ನಾವು ಸ್ಮರಿಸದೇ ಇದ್ರೆ ನಾವು ಕೃತಜ್ಞರಾಗ್ಬಿಡ್ತೀವಿ ಅಂತ ನನ್ನ ಭಾವನೆ. ಹಾಗಾಗಿ ನಾಳೆ ಇಲ್ಲ ನಾಳಿದ್ದು 21ನೇ ತಾರೀಕು ವೈಶಾಖ ಶುಕ್ಲ ಪಂಚಮಿ, ಭಗವತ್ಪಾದರು ಈ ಒಂದು ಧರೆಗೆ ಇಳಿದಂತಹ ಅಥವಾ ಅವತಾರವನ್ನ ಸ್ವೀಕಾರ ಮಾಡಿದಂತಹ ಒಂದು ಪರಮ ಪವಿತ್ರವಾದಂಥ ದಿನ. ಸೊ ಆ ಪರಮ ಪವಿತ್ರವಾದಂತಹ ದಿನದಲ್ಲಿ ಯಾವ ಹಿಂದೂ ಧರ್ಮದಲ್ಲಿ ನಾವು ಈ ದಿನ ಯಾವುದೇ ರಾಮನವಮಿಯೋ, ನರಸಿಂಹ ಜಯಂತಿಯೋ, ಮತ್ತು ಯಾವುದೋ ಯುಗಾದಿಯೋ, ಇನ್ನೊಂದು ದೀಪಾವಳಿಯೋ, ದಸರಾ ಮಹೋತ್ಸವಗಳೋ, ಯಾವುದಾದ್ರೂ ಹಬ್ಬಗಳು ಆಚರಿಸ್ತಾ ಇದ್ದೀವಿ ಅಂದ್ರೆ ಆ ಪುಣ್ಯಾತ್ಮ, ಆ ಅವತಾರಧಾರಿ ಶಂಕರನು ಬಂದು ಇಲ್ಲಿ ನಿಂತ್ಕೊಂಡು 4 ಮೂಲೆಗಳಲ್ಲಿ ಆಮ್ನಾಯ ಪೀಠಗಳನ್ನಿಟ್ಟು ನಮ್ಮನ್ನು ರಕ್ಷಣೆ ಮಾಡಿದ್ರ ಪ್ರಶ್ನೆ ಒಂದು ನಮ್ಮಲ್ಲಿ ಹೇಳ್ಬೇಕಲ್ವಾ? ಅದೇ ಕಾರಣ ನಿಜವಾಗಲೂ ಹೇಳ್ಬೇಕಾದ್ರೆ ಆ ಮಹಾನುಭಾವನ ಒಂದು ಅವತಾರ ಆಗ್ಲಿಲ್ಲ ಅಂತಿದ್ರೆ ನಾವೆಲ್ಲರೂ ಧರ್ಮಭ್ರಷ್ಟರಾಗ್ತಾ ಇದ್ವೇನೋ ಗೊತ್ತಿಲ್ಲ. ಈ ಸನಾತನ ಧರ್ಮಕ್ಕೆ ಬೇರೆ ಬೇರೆ ಶಕ್ತಿಗಳಿದೆ. ಆ ಶಕ್ತಿಗಳು ಯಾವುದೋ ಸಂದರ್ಭದಲ್ಲಿ ಯಾವುದೋ ರೀತಿಯಾದಂತಹ ಅನಾಹುತಗಳು ಬರ್ತವೆ ಅನ್ನುವಾಗ ಅದನ್ನೆಲ್ಲ ಎದ್ದು ನಿಲ್ಲುತ್ತೆ ಅಂತ ಹೇಳುವಾಗ ಆ ಶಂಕರನ್ನು ನಾವು ನೆನೆಸ್ಕೋಬೇಕಾಗತ್ತೆ. ಇನ್ನೊಬ್ಬರು ಹರಿಕಾರರು ಹುಟ್ಟಿದ್ರು, ನಾಳೆ ಅವರ ಜಯಂತಿ, ಬಸವೇಶ್ವರರ ಜಯಂತಿ. ಆ ಬಸವೇಶ್ವರ ಜಯಂತಿಯಲ್ಲಿ ಅವರು ಸಾಮಾಜಿಕ ಹರಿಕಾರರೇ. ಅವ್ರು ಬಸವೇಶ್ವರರ ಒಂದು ಕಾಲಘಟ್ಟದಲ್ಲಿ ಅವರು ಸಹ ಸಾಮಾಜಿಕವಾಗಿದಂತ ಬೇರೆ ಬೇರೆ ರೀತಿಯಾದಂತ ಒಂದು ಪ್ರಸ್ತುತತೆಯನ್ನ ಮೀರಿ ನಿಂತು ಅವರು ಒಂದು ಧರ್ಮವನ್ನು ಮಾಡಿದ್ರು. ಆದ್ರೆ ಅದು ಧರ್ಮ ಅಂತ ಆಗ್ಲಿಲ್ಲ, ಹಿಂದೂ ಧರ್ಮದ ಒಂದು ಅವಿಭಾಜ್ಯ ಅಂಗವಾಗಿ ಅದನ್ನು ಸಹ ಬೇರೆ ಏನೂ ಹೇಳಿಲ್ಲ, ಅದ್ರಲ್ಲಿ ಬೇರೆ ಪದ್ಧತಿ ಹೇಳಿಲ್ಲ, ಬೇರೆ ದೇವಸ್ಥಾನ ಅಂತ ಹೇಳಿಲ್ಲ. ಅದ್ರೊಳಗಡೆ ಅವರು ಸಹ ಶಿವನನ್ನೇ ಪೂಜೆ ಮಾಡುವ ಅಂತ ಹೇಳಿದ್ರು. ಇಷ್ಟಲಿಂಗವನ್ನು ಕೊಟ್ಟರು, ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಕೊಟ್ಟರು, ಎಲ್ಲರೂ ಶಿವನ ಪೂಜೆಯನ್ನು ಮಾಡಿ ಅಂತ ಹೇಳಿದ್ರು. ಸಮಾಜದಲ್ಲಿದ್ದಂತ ಒಂದು ಅಸ್ಪೃಶ್ಯತೆ ಅದು ಇದನ್ನೆಲ್ಲ ಮಾಡಿದ್ರು. ಅದು ಯಾಕಂದ್ರೆ ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಇಬ್ಬರು ಸಾಮಾಜಿಕ ಹರಿಕಾರರು ಆ ಕಾಲಘಟ್ಟದಲ್ಲಿ ಬೇರೆ ಯಾವುದೋ ಧರ್ಮ ಬಂದು ಈ ಧರ್ಮದಲ್ಲಿದ್ದಂತಹ ಒಂದು ಸಣ್ಣ ನ್ಯೂನತೆಗಳನ್ನ ದೊಡ್ಡದು ಮಾಡಿ ಆ ಧರ್ಮವೇ ಉಚ್ಚರಾಯ ಸ್ಥಿತಿಗೆ ಹೋದಾಗ ಸಪರೇಟ್ ಧರ್ಮ ಅಂತ ಆಗ್ಲಿಲ್ಲ. ಆದ್ರೂ ಬೇರೆ ಧರ್ಮ ಅನ್ನೋ ರೀತಿಯಲ್ಲಿ ಆಯ್ತು. ಎಲ್ಲಿವರೆಗೆ ಅಂದ್ರೆ ಯಾರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಈ ಕಾಲಘಟ್ಟದಲ್ಲಿ ಸಹ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅಂತ ನಾವು ನೆನೆಸ್ಕೋಬೇಕಾಗತ್ತೆ. ಯಾಕಂದ್ರೆ ಆದ ಧರ್ಮದಲ್ಲೂ ಕೆಲವು ವಿಶೇಷತೆಗಳಿದೆ. ನಾವು ಅವರು ಎಲ್ಲನೂ ಹಿಂದೂ ಧರ್ಮದ ಅವಿಭಾಜ್ಯ ಅಂಗಗಳೇ ಇವೆಲ್ಲವೂ. ಅಂತಹ ಒಂದು ಕಾಲಘಟ್ಟದಲ್ಲಿ ಶಂಕರರ ಅವತಾರ ಆಯ್ತು. ವೇದಗಳು ಹೇಳ್ತವೆ, ಮನುಷ್ಯ ಈ ಪ್ರಪಂಚದಲ್ಲಿ ಯಾಕೆ ಹುಟ್ಟದ, ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಸಾಕ್ಷಾತ್ ಭಗವಂತನ ಪುನರಾವೃತ್ತರ ಇದು ಶಿವಸಾವಿದ್ಯ ಅಂತ ಹೇಳಿದ್ವಿ, ಮತ್ತೆ ವಾಪಸ್ ಬರದೇ ಇರುವಂತಹ ಒಂದು ಸ್ಥಿತಿಗೆ ಅವನು ಹೋಗ್ತಾನಲ್ವಾ, ಅದನ್ನೇ ವೇದಗಳು ಮೋಕ್ಷ ಮಾರ್ಗ ಅಂತ ಹೇಳ್ತಾರೆ. ಆ ಮೋಕ್ಷ ಮಾರ್ಗಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ವೇದಗಳಲ್ಲಿ ಹೇಳುತ್ತೆ ಇಂಥದ್ದು ಮಾಡು ಅಂತ. ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇರ್ಲಿಲ್ಲ. ಹೇಳುವವರು ಹೊರಟೆ ಹೋದ್ರು, ಹೇಳಿದ್ದವರು ಫೋಟೋದಲ್ಲಿ ಉಳ್ಕೊಂಡ್ರು. ಆದರೆ ಈ ಕಾಲಕ್ಕೂ ಆ ಕಾಲಕ್ಕೂ ಪ್ರಸ್ತುತವಾದಂತಹ ಸಾಕಷ್ಟು ಸ್ತೋತ್ರಗಳನ್ನು ಕೊಟ್ಟಂತಹ ಶಂಕರಾಚಾರ್ಯರನ್ನ ನಾವೇನಾದ್ರೂ ನೆನೆಯಿಲ್ಲ ಅಂದ್ರೆ ನಿಜವಾಗ್ಲೂ ನಾವು ಕೃತಜ್ಞರಾಗ್ತೀವಿ. ಕಾಲಡಿಯಲ್ಲಿ ಹುಟ್ಟಿದ್ರು, ಈ ದೇಶವನ್ನು 4 ಬಾರಿ ಬರಿಗಾಲಿ ನಡೆದಾಡಿಕೊಂಡು 4 ಬಾರಿ ದೇಶವನ್ನು ಓಡಾಡಿದ್ರು, ಸುತ್ತಾಡಿದ್ರು. ಆ ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಶ್ರಮಿಸಿದಂತಹ ಮಹಾನುಭಾವರು ಶಂಕರಾಚಾರ್ಯರು. ಅವರನ್ನ ಯಾವತ್ತಾದ್ರೂ ನಾವು ಯಾರು ಸನಾತನಿಗಳು ಅಂತ ಕರಿತೀವಿ, ನಾವೇನಾದ್ರೂ ಪ್ರತಿನಿತ್ಯ ಅವರನ್ನ ಶ್ರೀಗುರು ಅಂತ ನಾವು ನೆನೆಸ್ಕೊಳ್ಳಿಲ್ಲ ಅಂತಂದ್ರೆ ನಿಜವಾಗ್ಲೂ ನಾವು ಅವ್ರಿಗೆ ಮುಂದೆ ಧನ್ಯತೆ ತೋರ್ಸಕ್ಕಾಗ್ಲಿಲ್ಲ ನಾವ್ಗೆ ಅಂತ ಅನ್ಕೋಬಹುದು. ಆ ಒಂದು ಅವಿಚ್ಛಿನ್ನ ಪರಂಪರೆಗಳಿರುವಂತಹ 4 ಪೀಠಗಳು ಈ ದೇಶಕ್ಕೆ ಈಗಲೂ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಧರ್ಮ ಪ್ರಸನ್ನ ಕಾರ್ಯದಲ್ಲಿ ಎಲ್ಲಿಯೂ ನಿಂತೇ ಇಲ್ಲ, ನಡೀತಾನೆ ಇದೆ. ಹಾಗಾಗಿ ಆ ಕಾಲಕ್ಕೂ ಈ ಕಾಲಕ್ಕೂ ಯಾವ ಕಾಲಕ್ಕೂ ಸಹ ಮುಕ್ತಿಯ ಮಾರ್ಗವನ್ನು ತೋರಿಸಿದಂತಹ ಶಂಕರಾಚಾರ್ಯರು ಅನೇಕ ಸ್ತೋತ್ರಗಳನ್ನು ಕೊಟ್ಟರು. ಒಂದೊಂದು ಹೆಸರಲ್ಲಿ ಒಂದೊಂದು ಸ್ತೋತ್ರವು ಈ ದೇಶದಲ್ಲಿರುವಂತಹ ಎಲ್ಲ ದೇವತೆಗಳಿಗೂ ಅಷ್ಟಕಗಳನ್ನು ಕೊಟ್ಟರು. ಈ ದೇಶದಲ್ಲಿರುವಂತಹ ನದಿಗಳಿಗೆಲ್ಲ ಒಂದು ಅಷ್ಟಕಗಳನ್ನು ಕೊಟ್ಟರು. ಪರ್ವತಗಳ ಮೇಲೆ ಅಷ್ಟಕಗಳನ್ನು ಬರೆದ್ರು. ಅಂದ್ರೆ ಒಂದು ಪರಿಸರ, ಒಂದು ನದಿ ತೀರಗಳಿರ್ಬೋದು, ಇನ್ನೊಂದಿರ್ಬೋದು, ಎಲ್ಲ ಕಡೆಯೂ ತಮ್ಮದೇ ಆದಂತಹ ಛಾಪವನ್ನು ಮೂಡಿಸಿ 32 ವರ್ಷಗಳ ಜೀವನ ಮಾಡಿದ್ರು. ಈ ದೇಶಕ್ಕೆ ಕೊಟ್ಟಂತಹ ಆ ಜ್ಞಾನ ಇದೆಯಲ್ಲ, ಅದನ್ನ ನಾವು ನೆನಲೇಬೇಕು ಅನ್ನುವಂತಹ ಒಂದು ವಿಶೇಷ ಕಳಕಳಿಯೊಂದಿಗೆ ಈ ಒಂದು ನಾವು ಚಿತ್ರಣವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಒಂದು ಚಿತ್ರಣದಲ್ಲಿ ಅಕಸ್ಮಾತ್ ಆಗಿ ಯಾರೋ ಯಾವುದೋ ವಿಚಾರವಾಗಿ ಇದು ಸರಿ ಇಲ್ಲ ಅಂತ ಭಾವಿಸಿದ್ರೆ ಅದನ್ನ ಕಾಮೆಂಟ್ ಮಾಡಿ ನಮಗೆ ಹೇಳಬಹುದು. ವಿಶೇಷವಾಗಿ ಶಂಕರ ಜಯಂತಿ ಮಂಗಳವಾರದ ದಿನ ಆ ಶಂಕರಾಚಾರ್ಯರಿಗೆ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಭಗವಂತ, ಈ ಧರ್ಮಕ್ಕೆ ಮತ್ಯಾವುದಾದರೂ ಸಂದರ್ಭದಲ್ಲಿ ತೊಂದರೆ ಉಂಟಾದ್ರೆ ಮತ್ತೊಮ್ಮೆ ನೀವು ಬಂದು ನಮ್ಮನ್ನೆಲ್ಲ ತೀಡಿ ಈ ಒಂದು ಪ್ರಪಂಚದಲ್ಲಿ ಧರ್ಮಾನುಸರಣೆಗಾಗಿ ನಮ್ಮನ್ನೆಲ್ಲ ರೆಡಿ ಮಾಡಬಹುದು ಅಂತ ಹೇಳ್ಬಿಟ್ಟು ನಮ್ಗೆ ಅವ್ರ ಹತ್ರ ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ತಾ ಆ ಶಂಕರಾಚಾರ್ಯರ ಜಯಂತಿಯ ಶುಭಾಶಯಗಳನ್ನು ತಮಗೆಲ್ಲ ಹೇಳ್ತೀವಿ. ಎಲ್ಲರೂ ಶಂಕರಾಚಾರ್ಯರ
ಜಯಂತಿಯ ದಿನ ಮಂಗಳವಾರ 21ನೇ ತಾರೀಕು ವೈಶಾಖ ಶುಕ್ಲ ಪಂಚಮಿ ಆ ಪ್ರಾತಸ್ಮರಣೀಯರಾದಂತಹ ಶಂಕರಾಚಾರ್ಯ ನಾವೆಲ್ಲ ನೆನೆಸೋಣ. ಶಂಕರಾಚಾರ್ಯ ವಿಚಾರವಾಗಿ ಮತ್ತಷ್ಟು ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಈ ದೇಶದ ಒಂದು ಗೌರವಕ್ಕೆ ಮತ್ತೊಂದು ಗರಿ ಅನ್ನುವ ರೀತಿಯಲ್ಲಿ ಅದ್ವೈತಿಗಳ ದಿನಾಚರಣೆ ಅಂತ ಹೇಳ್ಬಿಟ್ಟು ಆ ಕೇಂದ್ರ ಸರ್ಕಾರ, ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿರೋದ್ರಿಂದ ಇಡೀ ಪ್ರಪಂಚವೇ ಈ ಒಂದು ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ನಾವು ಸಹ ನಮ್ಮ ಪದ್ಧತಿಗಳಿಗನುಸಾರವಾಗಿ ಶಂಕರಾಚಾರ್ಯರನ್ನು ಸ್ಮರಿಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋಕ್ಕೆ ಅಂತ್ಯವನ್ನು ಹೇಳ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಗೆ ಮತ್ತಷ್ಟು ಪ್ರೋತ್ಸಾಹವನ್ನು ನೀಡ್ತೀರಾ ಅಂತ ಭಾವಿಸ್ತಾ ನಮಸ್ಕಾರ.